ಸರ್, ಮತ್ತೊಂದು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದ್ದು, ಇತ್ತೀಚೆಗೆ ನೀವು ಎಲ್ಲಾ ದೇವಸ್ಥಾನಗಳ ಹೆಸರಿಗೂ ಕೂಡ ಭೂಮಿಯನ್ನ ಒಂದು ವರ್ಗಾಯಿಸುವಂತ ಕೆಲಸ ಮಾಡಿದ್ರೆ, ದೇವಸ್ಥಾನದ ಹೆಸರಿಗೆ ಭೂಮಿಯನ್ನ ದಾಖಲು ಮಾಡುವಂತ ಕೆಲಸವನ್ನು ಮಾಡಿದ್ರಿ. ಅಷ್ಟು ದೊಡ್ಡ ಪ್ರಮಾಣದ ಭೂಮಿಯನ್ನ ದಾಖಲು ಮಾಡುವಂಥದ್ದು ಅಥವಾ ದೇವಸ್ಥಾನದ ಹೆಸರಿಗೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಈ ಕೆಲಸ ಯಾವಾಗಿಂದ ಶುರುವಾಯಿತು, ಹೇಗಾಯ್ತು ಸರ್? 2023ರಲ್ಲಿ ನಾನು ಇಲಾಖೆ ಮಂತ್ರಿ ಆದೆ. ಮಂತ್ರಿ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ಟಡಿ ಮಾಡಿದೆ. ಇಲಾಖೆಯಲ್ಲಿ ಪಾಪ ಒಂದು 35,000 ದೇವಸ್ಥಾನಗಳಲ್ಲಿ ಒಂದು 400 ದೇವಸ್ಥಾನಗಳು ಎ ಗ್ರೇಡ್ ಬಿ ಗ್ರೇಡ್ ದೇವಸ್ಥಾನಗಳು ಪರ್ಮನೆಂಟ್ ಎಂಪ್ಲಾಯೀಸು ಇರ್ತಾರೆ. ಸಿ ಗ್ರೇಡ್ ಟೆಂಪಲ್ಸಲ್ಲಿ ಬಹುತೇಕ ಅನುವಂಶಿಕ ಇವರೇ ಇರ್ತಾರೆ. ಆಮೇಲೆ ಅರ್ಚಕರಿಗೆ ಏನು ಸರ್ಕಾರಗಳಿಂದ ಏನು ಸೇರ್ತಾ ಇದೆ ಏನು ಇದೆಲ್ಲ ಸ್ವಲ್ಪ ಸ್ಟಡಿ ಮಾಡಿದಂಥ ಸಂದರ್ಭದಲ್ಲಿ ಎ ಬಿನಲ್ಲೂ ವೇತನ ತಾರತಮ್ಯ ಇದೆ. ಸಿ ಗ್ರೇಡ್ ಟೆಂಪಲ್ಸ್ಗೆ ತಸ್ತಿಕ್ ಅಂತ ಹೋಗುತ್ತೆ, ವರ್ಷಾಶನ ಮತ್ತು ತಸ್ತಿಕ್ ಅಂತ ವರ್ಷಕ್ಕೊಂದ್ಸಲಿ ಹೋಗುತ್ತೆ. ಅಷ್ಟು ಬಿಟ್ಟರೆ ಅರ್ಚಕರಿಗೆ ಅವರು ಸತ್ರು ಕೂಡ ದಫನ್ ಮಾಡೋಕ್ಕೂ ಏನೂ ಕಾಸು ಕೊಡ್ತಿರಲಿಲ್ಲ. ಆಮೇಲೆ ನಾವು ನಮ್ಮ ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಅವರೇನಾದರೂ ತೀರೋದ್ರೆ ಒಂದು 2 ಲಕ್ಷ ರೂಪಾಯಿ ಕೊಡಬೇಕು ಅಂತ ಈಗ ಕೊಡ್ತಾಯಿದ್ದೀವಿ. ಆಮೇಲೆ ಅವ್ರಿಗೆಲ್ಲ ಕೂಡ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತಲೂ ಪ್ಲ್ಯಾನ್ ಇದೆ. ಒಂದು ಬಿಲ್ಲು ಗವರ್ನರ್ ಅವರು ಇನ್ನೂ ನಮ್ಗೆ ಅನುಮೋದನೆ ಕೊಟ್ಟಿಲ್ಲ. ಅದಾದರೆ ಎಲ್ಲ ಅರ್ಚಕರಿಗೂ ಕೂಡ ಒಂದು 5 ಲಕ್ಷನೋ 10 ಲಕ್ಷನೋ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಒಂದು. ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ 34,000 ಚಿಲ್ಲರೆ ಇದೆ. ಕನಿಷ್ಠ ವರ್ಷಕ್ಕೆ 1,000 ಟೆಂಪಲ್ಸ್ಗೆ 2 ಲಕ್ಷ 3 ಲಕ್ಷ ಅಭಿವೃದ್ಧಿಗೆ ಕೊಟ್ಟರೆ ರಿಪೇರಿ ಸುಣ್ಣ ಬಣ್ಣ ಹೊಡ್ಕೊಂಡು ಏನೋ ಪ್ಲಸ್ ಊರಿನವರು ಸಹಜವಾಗಿ ಸಪೋರ್ಟ್ ಮಾಡ್ತಾರೆ. ಒಂದು ಟರ್ಮಲ್ಲಿ ಒಂದು 5,000 ಟೆಂಪಲ್ಸು ಅಭಿವೃದ್ಧಿ ಮಾಡ್ಬೋದು. ಆಮೇಲೆ ಸ್ಕಾಲರ್ಶಿಪ್ಪು ಒಂದು 7-8 ಕೋಟಿ 10 ಕೋಟಿ ಬೇಕಾಗುತ್ತೆ ಅವ್ರ ಮಕ್ಕಳಿಗೆ ಓದೋದಕ್ಕೆ. ಈಗ ಪ್ರಾರಂಭ ಮಾಡಿದ್ದೀವಿ, ವ್ಯಾಪಕ ಪ್ರಚಾರ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇಲ್ಲ. ನಮ್ಮಲ್ಲಿ ಇನ್ನೂ ಹಣ ಅದಕ್ಕೋಸ್ಕರನೇ ರಿಸರ್ವ್ ಮಾಡಿದ್ದೀವಿ. ಆಮೇಲೆ ಅದಾದಮೇಲೆ ಅರ್ಚಕರು ಈ ನಮ್ಮ ತೀರ್ಥಯಾತ್ರೆ ಇದೆಯಲ್ಲ, ಕಾಶಿ ಯಾತ್ರೆ ಇದೆಲ್ಲ ಇದೆ. ಅರ್ಚಕರು ಹೋಗಬೇಕಾಗಿದ್ದರೂ ಕೂಡ ಅವರು ಕಾಸು ಕೊಡಬೇಕಾಗಿತ್ತು. ಆಮೇಲೆ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ 1,200 ಜನಕ್ಕೆ ಉಚಿತವಾಗಿ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ವಿ. ಆಮೇಲೆ ನಾವು ಒಬ್ಬರೇ ಹೋಗ್ತೀವಿ, ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕು ಒಬ್ಬೊಬ್ರಿಗೆ ಯಾರಿಗಾದರೂ ಅಂತ ಕೇಳಿಕೊಂಡ್ರು. ಅವರ ತಂದೆನೋ ತಾಯಿನೋ ಮನೆಯವ್ರಿಗೋ ಕರ್ಕೊಂಡು ಹೋಗಿ ಅಂತೇಳಿ ಇನ್ನೊಂದು 1,200 ಜನಕ್ಕೆ 2,400 ಜನಕ್ಕೆ ಉಚಿತವಾಗಿ ಅವರಿಗೆ ಪ್ರಯಾಣ ಸುಮಾರು 8 ಕೋಟಿ ಖರ್ಚಾಗುತ್ತೆ. ಇದೆಲ್ಲ ನಮ್ಮ ಅರ್ಚಕರಿಗೆ ನೌಕರರಿಗೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ರಿಫಾರ್ಮ್ಸು. ಅದು ಇನ್ನೂ ಹೆಚ್ಚು ರಿಫಾರ್ಮ್ಸ್ ಮಾಡಬೇಕು. ನಮ್ಮ ಗವರ್ನರ್ ಅವರು ಇನ್ನೂ ಅದಕ್ಕೆ ಅನುಮೋದನೆ ಕೊಟ್ಟಿಲ್ಲ ಆ ತಿದ್ದುಪಡಿಗೆ. ಇದೆಲ್ಲ ಕೂಡ ಅರ್ಚಕರು ನೌಕರರ ಪರ ಇರತಕ್ಕಂಥ ಒಂದು ಸ್ಕೀಮು ಅಥವಾ ಹೇಳ್ಬೋದು ಸ್ಕೀಮ್ಸು ಹಾಕ್ಕೊಂಡಿದ್ದೀವಿ. ಮತ್ತು ಆಗ ನಮಗೆ ಈ ರೆವಿನ್ಯೂ ಇಲಾಖೆಗೆ ಮುಜರಾಯಿ ಇಲಾಖೆನೂ ರೆವಿನ್ಯೂಗೆ ಬರುತ್ತೆ. ನಮಗೂ ರೆವಿನ್ಯೂ ಇಲಾಖೆಗೆ ಒಬ್ಬರೇ ಪ್ರಿನ್ಸಿಪಲ್ ಸೆಕ್ರೆಟರಿ, ನಮ್ಮ ಕಟಾರಿ ಅವರು. ಅವ್ರ ಹಿಂದೆ ಇದೆ KSRTCನಲ್ಲಿ ನಾನು ಮಿನಿಸ್ಟರ್ ಆಗಿದ್ದಾಗ ಇಲ್ಲೇ 3 ವರ್ಷ MD ಆಗಿ ಕೂಡ ಕೆಲಸ ಮಾಡಿದರು. ಆಮೇಲೆ ನಮ್ಮ ರಿವ್ಯೂ ಮೀಟಿಂಗಲ್ಲಿ ಪ್ರಾರಂಭದಲ್ಲೇ ಯಾವಾಗ 1.25 ವರ್ಷಕ್ಕೆ ಮುಂಚೆ, ಆಮೇಲೆ ನಮ್ಮ ರಿವ್ಯೂ ಮೀಟಿಂಗಲ್ಲಿ ನಮ್ಮ ಅಧಿಕಾರಿಗಳಿದ್ದಾರಲ್ಲ, ನಮ್ಮ ಮುಜರಾಯಲ್ಲಿ ಮೊದಲಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಆ ಮೀಟಿಂಗಲ್ಲಿ ನಮ್ಮ ದೇವಸ್ಥಾನದ ಆಸ್ತಿಗಳು ಈ ಥರ ಬೇರೆ ಬೇರೆಯವರ ಆಸ್ತಿ ಹೆಸರಲ್ಲಿ ಹೋಗ್ಬಿಟ್ಟಿದೆ ಅಥವಾ ಡಾಕ್ಯುಮೆಂಟೇಷನ್ ಸರಿ ಇರೋದಿಲ್ಲ ಅಥವಾ ಮತ್ತು ಯಾರೋ ಟ್ರಸ್ಟಿಗಳ ಹೆಸರಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಈ ಥರ ನಾನಾ ಸಮಸ್ಯೆಗಳಿಂದ ನಮ್ಮ ದೇವಸ್ಥಾನದ ಜಮೀನುಗಳು ಸಹಸ್ರಾರು ಎಕರೆ ಇದ್ದರೂ ಕೂಡ ನಮ್ಮ ದೇವಸ್ಥಾನದ ಹೆಸರಿಗೆ ಬಂದಿಲ್ಲ ಅಂತ ಕೇಳಿಕೊಂಡ್ರು. ಆಮೇಲೆ ಕಟಾರಿಯವರು ಏನು ಮಾಡಿದ್ರು, ಅವರಿಗೆ ರೆವಿನ್ಯೂ ಇಲಾಖೆಗೆ ಬೇಕಾಷ್ಟು ಕೆಲಸ ಇರುತ್ತೆ. ಇದರ ಮಧ್ಯದಲ್ಲೇ ಎಲ್ಲ ಜಿಲ್ಲೆಗಳಿಗೂ ಕೂಡ ಕನಿಷ್ಠ ಒಂದು ತಿಂಗಳಿಗೆ ದೇವಸ್ಥಾನದ್ದು 100 ದೇವಸ್ಥಾನದ್ದೇ ಸರ್ವೆ ನಂಬರ್ಸು ನೀವು ಸರ್ವೆ ಮಾಡಬೇಕು ಅಂತ ಕಡ್ಡಾಯವಾಗಿ ಮಾಡಿದ್ರು. ಅವ್ರು ರಿವ್ಯೂ ಮೀಟಿಂಗ್ಸಲ್ಲೂ ಮಾಡ್ತಾಯಿದ್ರು. ಈಗ ಎಷ್ಟು 12 1 8 ಯಾವ ಥರ 20 ತಿಂಗಳಾಯಿತು, 19 ತಿಂಗಳು ಅಂತ ಇಟ್ಕೊಳ್ಳೋಣ. ಯಾಕೆಂದರೆ ಸೆಷನ್ ಟೈಮಲ್ಲಿ ಇದೆಲ್ಲ ಉತ್ತರ ಕೊಟ್ಟಿದ್ದು. ಆಗ ನಾನು ಇರಲಿಲ್ಲ, ಕೃಷ್ಣ ಬೈರೇಗೌಡರು ಅವಾಗ ಉತ್ತರ ಕೊಟ್ಟರು. ಈ ವಕ್ಫ್ ವಿಚಾರ ಬಂದಾಗ ಆಗ ನಮ್ಮ ದೇವಸ್ಥಾನದ ಜಮೀನುಗಳು ಎಷ್ಟು ನಾವು
ಉಳಿಸಿದ್ದೀವಿ ಅಂತ ಕೊಟ್ವಿ. ಆಗ ಸುಮಾರು 12-19 ತಿಂಗಳ ಕಾಲ ಎಲ್ಲ ಜಿಲ್ಲಾಧಿಕಾರಿಗಳು DDLR ಅವರು ಅವರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ರು, ತಿಂಗಳಿಗೆ ಇಷ್ಟು ಮಾಡಬೇಕು ಅಂತ, ಅದೆಲ್ಲ ಮಾಡಿದ್ರಿಂದ ಈಗ ನಮ್ಮ ದೇವಸ್ಥಾನಗಳ ಹೆಸರಿಗೆ ಸುಮಾರು 15,000ಕ್ಕಿಂತಲೂ ಹೆಚ್ಚು ಜಮೀನು ನಮ್ಮ ದೇವಸ್ಥಾನದ ಹೆಸರಿಗೆ ಬಂದಿದೆ. ಮತ್ತು ನೆನ್ನೆ ಕೂಡ ರಿವ್ಯೂ ಮೀಟಿಂಗ್ ಇತ್ತು, ಇಲ್ಲೇ ಇತ್ತು ರಿವ್ಯೂ ಮೀಟಿಂಗ್. ಕಟಾರಿಯವರಿಗೆ ಹೇಳಿ ಉಳಿದಿರ್ತಕ್ಕಂಥದ್ದು ಕೂಡ ಒಂದು ಟಾರ್ಗೆಟ್ ಏನು ನಡೀತಾ ಇದೆ ಅದೇ ರೀತಿ ಮುಂದುವರಿಸಿ ಇನ್ನೂ ಬೇಗ ಉಳಿದಿರ್ತಕ್ಕಂಥದ್ದನ್ನು ಕೂಡ ನಮ್ಮ ದೇವಸ್ಥಾನಗಳ ಹೆಸರಿಗೆ ವರ್ಗಾಯಿಸೋದಕ್ಕೆ ನಿನ್ನೆ ಕೂಡ ಅವ್ರು ಹೇಳಿದ್ದೀನಿ. ಅವರು ಕೂಡ ನೆಕ್ಸ್ಟ್ ರಿವ್ಯೂ ಮೀಟಿಂಗ್ ನೀವು ಒಂದು ರೌಂಡ್ ಬನ್ನಿ ಅಂತ ಹೇಳಿದ್ದಾರೆ, ನಾನು ಹೋಗ್ತೀನಿ. ಮತ್ತು ನಮಗೆ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಕೂಡ ಸಾಕಷ್ಟು ಇದರಲ್ಲಿ ಸಹಾಯ ಮಾಡಿದ್ದಾರೆ. ತುಂಬಾ ಬೆನ್ಬಿದ್ರಿ ಅಂತ ಕೇಳ್ಪಟ್ವಿ. ಅದು ರಿವ್ಯೂ ಮೀಟಿಂಗ್ ಅದು. ಸರ್, ಇನ್ನೊಂದು ರಾಜ್ಯದ ಪ್ರತಿಷ್ಠಿತ ದೇವಸ್ಥಾನಗಳು ಇನ್ನೂ ಕೂಡ ರಾಜ್ಯದ ಹಾಗೆ ಬೆಂಗಳೂರು ಆಗಿರ್ಬೋದು ಮತ್ತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿರುವಂತಹ ಪ್ರತಿಷ್ಠಿತ ದೇವಸ್ಥಾನಗಳು ಇನ್ನೂ ಕೂಡ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬಂದಿಲ್ಲ. ಸೊ ಆ ರೀತಿಯ ತರುವಂತ ಚಿಂತನೆ ಏನಾದ್ರು ತಮ್ಮ ಮುಂದೆ? ಯಾವ ಚಿಂತೆನೂ ಇಲ್ಲ. ನಮ್ಮಲ್ಲಿ ಏನು ಮುಜರಾಯಿ ದೇವಸ್ಥಾನ ಅಂತಿದೆ ಅಷ್ಟು ಬಿಟ್ಟರೆ ಇನ್ನು ಯಾವ ದೇವಸ್ಥಾನಗಳಿಗೂ ನಮ್ಮ ವ್ಯಾಪ್ತಿಗೆ ತರೋದು ಇಲ್ಲ, ನಾವು ತರೋದು ಬೇಡ.